ಇದರ ಜೊತೆಗೆ ಡೆಂಗಿ ಹೇಗೆ ಅಂಟುತ್ತೆ ಅದರ ಕೆಲವೊಂದಷ್ಟು ಅಂಶವನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ನಿಮಗೆ ಆಗಲೇ ಹೇಳಿದ ಹಾಗೆ ಈಡಿಸ್ ಸೊಳ್ಳೆ ಕಚ್ಚೋದ್ರಿಂದಾಗಿ, ಅಂದರೆ ಪರ್ಟಿಕ್ಯುಲರ್ಲಿ ಸೊಳ್ಳೆಯಲ್ಲಿ ಈ ಜಾತಿಯ ಈಡಿಸ್ ಜಾತಿಯ ಸೊಳ್ಳೆ ಕಚ್ಚೋದ್ರಿಂದಾಗಿನೇ ಡೆಂಗಿ ಸೋಂಕು ಹರಡೋದು. ಒಂದು ಡೈರೆಕ್ಟ್ಲಿ ಸೊಳ್ಳೆ ಕಚ್ಚುತ್ತೆ, ಸೊಳ್ಳೆ ಕಚ್ಚಿದ ನಂತರದಲ್ಲಿ ಸೋಂಕು ಮೈಗೆ ಹರಡುತ್ತೆ. ಇದಲ್ಲದೆ ಹೋದ್ರೆ ಮತ್ತೊಂದು ರೀತಿಯಲ್ಲೂ ಕೂಡ ಡೆಂಗಿ ಸೋಂಕು ಉಂಟಾಗೋ ಸಾಧ್ಯತೆ ಇರುತ್ತೆ, ಒಂದು ರೀತಿ ಚೈನ್ ಲಿಂಕ್ ತರದಲ್ಲಿ. ಅದು ಹೇಗೆ ಗಮನಿಸ್ತಾ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋ ವ್ಯಕ್ತಿಗೆ ಡೆಂಗಿ ಸೋಂಕಿದೆ, ಡೆಂಗಿಯಿಂದ ಬಳಲ್ತಾ ಇದ್ದಾರೆ. ಆಗ ಆತನಿಗೆ ಯಾವುದಾದ್ರೂ ಒಂದು ಸೊಳ್ಳೆ ಕಚ್ಚಿದ್ರೆ ಆ ಸೊಳ್ಳೆ ನಂತರದಲ್ಲಿ ಈಡಿಸ್ ಹೆಣ್ಣು ಸೊಳ್ಳೆಗೆ ಸೋಂಕನ್ನ ತಗುಲಿಸಿದ್ರೆ ನಂತರದಲ್ಲಿ ಮತ್ತೆ ಬಂದು ಈಡಿಸ್ ಸೊಳ್ಳೆ ಮತ್ತೊಬ್ಬ ವ್ಯಕ್ತಿಗೆ ಕಚ್ಚಿದ್ರೆ ಆಗ್ಲೂ ಕೂಡ ಡೆಂಗಿ ಸೋಂಕು ಅಂಟುವ ಸಾಧ್ಯತೆ ಇದೆ. ಒಂದು ಡೈರೆಕ್ಟ್ ಆಗಿ ಈಡಿಸ್ ಜಾತಿಯ ಸೊಳ್ಳೆನೇ ಬಂದು ಕಚ್ಚಿದಾಗ ಡೆಂಗಿ ಆಗುತ್ತೆ. ಇಲ್ಲದೆ ಹೋದ್ರೆ ಸೋಂಕಿತ ವ್ಯಕ್ತಿಯನ್ನ ಕಚ್ಚಿದ ಸೊಳ್ಳೆ ಮತ್ತೊಬ್ಬ ವ್ಯಕ್ತಿಗೆ ಕಚ್ಚಿದಾಗ್ಲೂ ಕೂಡ ಸೋಂಕು ತಗುಲುವ ಸಾಧ್ಯತೆ ಇದೆ. ಹೀಗಾಗಿ ಆದಷ್ಟು ನೀವಿರೋ ಜಾಗದಲ್ಲಿ ಸೊಳ್ಳೆ ಇಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ, ವಾತಾವರಣವನ್ನು ಶುದ್ಧವಾಗಿಟ್ಕೊಳ್ಳಿ. ಈಗಂತೂ ಈ ಸೊಳ್ಳೆಯನ್ನು ನಿಯಂತ್ರಿಸಲಿಕ್ಕೆ ಹಾಗೆ ಅದರಿಂದ ಕಚ್ಚಿಸ್ಕೊಳ್ಳೋದ್ರಿಂದ ತಪ್ಪಿಸ್ಕೊಳ್ಳೋಕೆ ಸಾಕಷ್ಟು ಪ್ರಾಡಕ್ಟ್ಗಳಿದೆ. ವೈದ್ಯರ ಸಲಹೆಯನ್ನು ಕೂಡ ಪಡೆದುಕೊಳ್ಳಿ. ಎಸ್ಪೆಷಲಿ ಮಕ್ಕಳ ಬಗ್ಗೆ ಜಾಗೃತರಾಗಿರಿ. ಅವರು ಆಟ ಆಡೋ ಜಾಗ, ಕೂರೋ ಜಾಗ, ಎಸ್ಪೆಷಲಿ ಶಾಲೆಗಳಲ್ಲೂ ಕೂಡ ಬಹಳಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದು ಅನಿವಾರ್ಯ ಆಗಿದೆ. ಹಾಗಾದರೆ ಲಕ್ಷಣಗಳೇನು, ಸಿಂಪ್ಟಮ್ಸ್ ಏನು ಡೆಂಗಿದು, ಅದನ್ನು ಕೂಡ ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಸಹಜವಾಗಿ ಜ್ವರ ಕಾಣಿಸ್ಕೊಳ್ಳುತ್ತೆ, ವಿಪರೀತವಾದ ತಲೆಭಾರ, ತಲೆನೋವು ಕೂಡ ಕಾಣಿಸ್ಕೊಳ್ಳುತ್ತೆ. ಇದರ ಜೊತೆಗೆ ವಾಕರಿಕೆ, ವಾಂತಿ ಆಗೋ ರೀತಿಯ ಸಿಂಪ್ಟಮ್ಸ್ ಕೂಡ ಇರುತ್ತೆ. ಕಣ್ಣು ಗುಡ್ಡೆ ನೋವು ಬರುತ್ತೆ, ಕಣ್ಣು ನೋವು ಬರುತ್ತೆ, ತಲೆನೋವು ಸಪ್ರೇಟ್, ಹಾಗೆ ಕಣ್ಣು ನೋವು ಕೂಡ ಬರುತ್ತೆ. ಸ್ನಾಯು ಸೆಳೆತ ಮತ್ತು ಸ್ನಾಯು ನೋವು ಕಾಣಿಸ್ಕೊಳ್ಳುತ್ತೆ. ಮೂಳೆಗಳಲ್ಲಿ ವಿಪರೀತವಾದ ನೋವು, ಜಾಯಿಂಟ್ ಪೇನ್, ಇದೆಲ್ಲ ಬಂದಾಗ ಡೆಂಗಿ ಇರುವ ಸಾಧ್ಯತೆ. ಹೀಗಾಗಿ ಈ ಸಿಂಪ್ಟಮ್ಸ್ಗಳು, ಈ ರೋಗ ಲಕ್ಷಣಗಳೇನಾದರೂ ಕಾಣಿಸ್ಕೊಂಡ್ರೆ ತಪ್ಪದೆ ವೈದ್ಯರನ್ನು ಸಂಪರ್ಕಿಸಿ ಟೆಸ್ಟ್ ಮಾಡಿಸ್ಕೊಳ್ಳಿ. ಅದಾದ ನಂತರದಲ್ಲಿ ವೈದ್ಯರು ನೀಡುವಂತಹ ಮದ್ದನ್ನು, ಮೆಡಿಸಿನನ್ನು ತಪ್ಪದೆ ಸೇವಿಸಿ. ಹಾಗಾದರೆ ಡೆಂಗಿ ಬರದಂತೆ ಮುನ್ನೆಚ್ಚರಿಕೆಯನ್ನು ವಹಿಸೋದು ಹೇಗೆ? ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಬಹುತೇಕ ಅಂಶಗಳು, ಮತ್ತೊಮ್ಮೆ ಕ್ವಿಕ್ಕಾಗಿ ರೀಕಾಲ್ ಮಾಡ್ತಾ ಹೋಗೋಣ. ಡೆಂಗಿ ಬಾರದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿದ್ರೆ ಉತ್ತಮ. ಸೊಳ್ಳೆ ಕಚ್ಚದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಿ. ಮಲಗುವಾಗ ಸೊಳ್ಳೆ ಪರ್ದೆ, ಮಸ್ಕಿಟೋ ರೆಪಲೆಂಟ್ಗಳು ಅಥವಾ ಕ್ರೀಮ್ಗಳು ಬರುತ್ತೆ, ಯಾವುದು ಉತ್ತಮವಾಗಿರುತ್ತೆ ವೈದ್ಯರ ಸಲಹೆಯನ್ನು ಪಡೆದುಕೊಂಡು ಬಳಸಿ. ಇದರ ಜೊತೆಗೆ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರಿಕೆಯನ್ನು ವಹಿಸೋದು ಬಹಳ ಮುಖ್ಯ. ಸೊಳ್ಳೆ ಪರ್ದೆಗಳನ್ನು ಕಡ್ಡಾಯವಾಗಿ ಬಳಸಬೇಕು. ಎಸ್ಪೆಷಲಿ ಮಕ್ಕಳಿರೋ ಮನೆಯಲ್ಲಂತೂ ಇದನ್ನು ಕಡ್ಡಾಯ ಮಾಡ್ಕೊಂಡ್ಬಿಡಿ. ಈ ಡೆಂಗಿ ಸೀಸನ್ ಮುಗಿಯೋವರೆಗೂ ಅಟ್ಲೀಸ್ಟ್. ಇನ್ನು ತುಂಬು ತೋಳಿನ ಅಂಗಿ, ಫುಲ್ ಸ್ಲೀವ್ಸ್ ಬಟ್ಟೆಗಳನ್ನು ಹಾಕ್ಕೊಳ್ಳೋದು, ಪ್ಯಾಂಟ್ ಕೂಡ ಬಳಸೋದು ಉತ್ತಮ ಅಂತ ಹೇಳಿ, ಸೊಳ್ಳೆ ಕಚ್ಚೋದನ್ನು ಅವಾಯ್ಡ್ ಮಾಡುವ ಸಲುವಾಗಿ. ಇನ್ನು ಕೈ ಕಾಲಿಗೆ ಸೊಳ್ಳೆ ನಿರೋಧಕ ಕ್ರೀಮ್ಗಳು ಬರುತ್ತೆ, ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ. ಅದನ್ನು ಬಳಸೋದ್ರಿಂದ ಸೊಳ್ಳೆಯಿಂದ ತಪ್ಪಿಸ್ಕೊಳ್ಬಹುದು. ಆ ಮೂಲಕ ಡೆಂಗಿಯಿಂದ ಕೂಡ ನಮ್ಮನ್ನು ನಾವು ರಕ್ಷಿಸ್ಕೊಳ್ಬಹುದು. ಇಷ್ಟು ಡೆಂಗಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಮುಖ ಅಪ್ಡೇಟ್ಗಳಾದರೆ, ರಾಜ್ಯಾದ್ಯಂತ ಡೆಂಗಿ ಅಕ್ಷರಶಃ ರಣಕೇಕೆ ಹಾಕ್ತಾ ಇದೆ. ಪೋಷಕರು ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಈ ನಡುವೆ ಆ ಒಂದು ಜಿಲ್ಲೆಯಲ್ಲಿ ಮತ್ತೊಂದು ಆತಂಕ ಶುರುವಾಗಿದೆ. ಒಂದು ಕಡೆ ಡೆಂಗಿಯಿಂದಾಗಿ ಮಕ್ಕಳಲ್ಲಿ ಆತಂಕ,